ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ 7. ಇವತ್ತು ಗ್ರ್ಯಾಟಿಟ್ಯೂಡ್ನಲ್ಲಿ ಎಪಿಸೋಡ್ ನಂಬರ್ 2. ಇದರಲ್ಲಿ ಟಾಪಿಕ್ ಏನು ಅಂದರೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ಅಂದರೆ ನಿಮ್ಮ ಆಶೀರ್ವಾದಗಳನ್ನು ಎಣಿಸಿ. ನಿಮ್ಮ ಆಶೀರ್ವಾದಗಳನ್ನು ಎಣಿಸಿ ಅಂದರೆ ನಿಮ್ಮ ಹತ್ರ ಏನೇನಿದೆಯೋ ಅದಕ್ಕೆಲ್ಲ ನೀವು ಕೃತಜ್ಞರಾಗಿರೋದು ಅಂತ ಅರ್ಥ. ನಿಮ್ಮ ಹತ್ರ ಇರೋದರಲ್ಲಿ ಯಾವುದಾದ್ರೂ ಒಂದು ಸಣ್ಣದಕ್ಕೆ ನೀವು ಪದೇ ಪದೇ ಗ್ರೇಟ್ಫುಲ್ ಆಗಿದ್ದರೆ, ಕೃತಜ್ಞತರಾಗಿದ್ದರೆ, ಅದನ್ನು ನೀವು ತುಂಬ ನಿಮ್ಮ ಲೈಫಲ್ಲಿ ಮತ್ತೆ ಮತ್ತೆ ಇನ್ನಷ್ಟು ಬರೋದನ್ನು ನೀವು ನೋಡ್ತೀರಿ. ನಿಮ್ಮ ಹತ್ರ ಅತಿ ಕಡಿಮೆ ಹಣ ಇದೆಯಾ, ಆ ಹಣಕ್ಕೆ ನೀವು ಕೃತಜ್ಞತೆ ಹೇಳ್ತಾ ಇರಿ. ಯಾವಾಗಲೂ ಕೃತಜ್ಞರಾಗಿರಿ. ಅಟ್ಲೀಸ್ಟ್ ಆ ಹಣ ಇದೆಯಲ್ಲ ನಿಮ್ಮ ಹತ್ರ ಅಂತ, ಆ ಹಣಕ್ಕೆ ತುಂಬ ಹೃದಯದಿಂದ ಕೃತಜ್ಞತೆ ಹೇಳ್ತಾ ಇದ್ದಾಗ ಇನ್ನಷ್ಟು ಹಣ ಬರ್ತಾನೆ ಹೋಗುತ್ತೆ ನಿಮಗೆ. ನಿಮ್ಮ ಹತ್ರ ಇರುವಂಥ ರಿಲೇಷನ್ಶಿಪ್ಸ್, ಅದು ಗಂಡ ಹೆಂಡತಿ ಆಗಿರಲಿ, ಲವರ್ಸ್ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಏರುಪೇರು ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಯಾವಾಗಲೂ ಜಗಳ, ಈ ಥರ ಇದೆಯಾ, ಪರವಾಗಿಲ್ಲ. ಆದರೂ ಆ ರಿಲೇಷನ್ಶಿಪ್ಗೆ ನೀವು ಯಾವಾಗಲೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇರಿ. ಆಗ ನಿಧಾನಕ್ಕೆ ನೋಡಿ, ಗ್ರ್ಯಾಜುವಲ್ಲಾಗಿ ನಿಮ್ಮ ರಿಲೇಷನ್ಶಿಪ್ ಮ್ಯಾಜಿಕಲ್ಲಾಗಿ ಚೇಂಜ್ ಆಗಿರುತ್ತೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೊಂದಾಣಿಕೆಯಿಂದ ತುಂಬ ಚೆನ್ನಾಗಿ ಸಂತೋಷವಾಗಿರೋದಕ್ಕೆ ಶುರು ಮಾಡ್ತೀರಾ. ನೀವು ಈಗ ಯಾವುದೋ ಒಂದು ಜಾಬಲ್ಲಿದ್ದೀರಾ, ಆದರೆ ಅದು ನಿಮ್ಮ ಡ್ರೀಮ್ ಜಾಬ್ ಅಲ್ಲ, ಕನಸಿನ ಒಂದು ಜಾಬ್ ಅಲ್ಲ. ಆದರೂ ಯಾವುದೋ ಒಂದು ಮಾಡ್ತಾ ಇದ್ದೀರಾ. ನನಗೆ ನನ್ನ ಕನಸಿನ ಜಾಬ್ ಬೇಕಿತ್ತು, ಸಿಕ್ಕಲಿಲ್ಲ ಅನ್ನೋದಕ್ಕಿಂತ ಯಾವ ಜಾಬ್ ಇವಾಗ ಮಾಡ್ತಾ ಇದ್ದೀರಾ ಆ ಜಾಬ್ಗೆ ಕೃತಜ್ಞತೆಗಳನ್ನು ಸಲ್ಲಿಸಿ. ಆಗ ಮುಂದಕ್ಕೆ ನೋಡ್ತಾ ಹೋಗಿ ಏನೇನು ಮ್ಯಾಜಿಕ್ ಆಗುತ್ತೆ ನಿಮ್ಮ ಲೈಫಲ್ಲಿ. ನಿಮ್ಮ ಡ್ರೀಮ್ ಜಾಬ್ ಅನ್ನೋದು ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಆ ಥರ ಮ್ಯಾಜಿಕ್ಗಳಾಗುತ್ತೆ ಈ ಗ್ರ್ಯಾಟಿಟ್ಯೂಡ್ನ ನಾವು ಫಾಲೋ ಮಾಡೋದ್ರಿಂದ. ಇನ್ನೊಂದು ಕಡೆ ನೋಡಿದ್ರೆ, ನಾವೇನಾದರೂ ನಮ್ಮ ಹತ್ರ ಇರೋದಕ್ಕೆ ನಾವು ಒಂದು ತೃಪ್ತಿ ಪಡದೆ, ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ ಅಂತ ಹೇಳ್ತಾ ಹೋದಷ್ಟು ನೆಗೆಟಿವಿಟಿ ಜಾಸ್ತಿ ಆಗುತ್ತೆ. ಇಲ್ಲ ಇಲ್ಲ ಅನ್ನೋದೇ ಯೂನಿವರ್ಸ್ ಕ್ಯಾಚ್ ಆಗಿ ನಮ್ಮ ಹತ್ರ ಇರೋದನ್ನು ಕೂಡ ನಾವು ಕಳ್ಕೊಳ್ಳೋ ಥರ ಮಾಡುತ್ತೆ. ನಮ್ಮ ಹತ್ರ ಏನಿಲ್ವೋ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋದಾಗಲಿ ಅಥವಾ ಬೇರೆಯವ್ರ ಹತ್ರ ಮಾತಾಡೋದಾಗಲಿ, ಇದನ್ನು ಮಾಡಿದಾಗ ನಾವು ಆ ಇಲ್ಲ ಇಲ್ಲ ಅನ್ನೋ ಕೊರತೆನೇ ನಾವು ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ. ಆಗ ಅದು ನಮ್ಮ ಹತ್ರ ಇರೋದನ್ನು ಕೂಡ ಇಲ್ಲದೇ ಇರೋ ಥರ ಮಾಡುತ್ತೆ. ಯಾಕಂದರೆ ನಮ್ಮ ಯೋಚನೆಗಳ ಮೂಲಕ, ನಮ್ಮ ಭಾವನೆಗಳ ಮೂಲಕ ನಾವೇ ಅದನ್ನು ನಮ್ಮ ಲೈಫ್ಗೆ ಅಟ್ರ್ಯಾಕ್ಟ್ ಮಾಡಿದ್ದೀವಿ. ಇನ್ನೊಬ್ಬರ ಬಗ್ಗೆ ಯಾವಾಗಲೂ ಕಂಪ್ಲೇಂಟ್ಸ್ ಹೇಳ್ತಾ ಇದ್ದರೆ, ಅವ್ರು ಹಾಗೆ ಹೇಳಿದ್ರು, ಇವ್ರು ಹೀಗೆ ಹೇಳಿದ್ರು, ನಂದೇನು ತಪ್ಪಿಲ್ಲ, ಅವರೇ ಹೀಗೆ ಮಾಡಿದ್ದು, ಈ ಥರ ಇನ್ನೊಬ್ಬರ ಮೇಲೆ ನಾವು ತಪ್ಪುಗಳನ್ನು ಹೇರ್ತಾ ಹೋದಷ್ಟು ಅದು ನಮಗೆ ರಿವರ್ಸ್ ಹೊಡೆಯುತ್ತೆ. ಇನ್ನೊಬ್ಬರು ನಮ್ಮ ಮೇಲೆ ಹಾಗೆ ಹೇಳಿರ್ತಾರೆ. ಅದರ ಬದಲು ಯಾರಾದರೂ ಏನಾದರೂ ಮಾತಾಡಿದಾಗ ಹೋಗಲಿ ಬಿಡು ಅಂತ ಅದನ್ನು ನಿಮ್ಮ ಮನಸ್ಸಿಂದ ತೆಗೆದುಹಾಕಿ ಅವ್ರಿಗೂ ಸುಮ್ಮನೆ ಏನು ವಿನಾಕಾರಣ ಒಂದು ಕೃತಜ್ಞತೆನ ಸಲ್ಲಿಸ್ಕೊಳ್ಳಿ ಮನಸ್ಸಲ್ಲಿ. ಆಮೇಲೆ ನೋಡಿ ಅವ್ರು ಹೇಗೆ ಚೇಂಜ್ ಆಗಿರ್ತಾರೆ ಅಂತ. ಮನೆಯಿಂದ ಹೊರಡುವಾಗ ಅಯ್ಯೋ ಎಷ್ಟು ಟ್ರಾಫಿಕ್ ಇರುತ್ತೋ ಏನೋ, ಎಷ್ಟೆಷ್ಟು ಸಿಗ್ನಲ್ಗಳಿರುತ್ತೆ, ಎಲ್ಲೆಲ್ಲಿ ಸಿಕ್ಕಾಕೊಳ್ತೀನೋ ಏನೋ ಅಂತ ಅಂದ್ಕೊಳ್ಳೋ ಬದಲು ಇರೋ ಟ್ರಾಫಿಕ್ಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನೀವು ಮನೆಯಿಂದ ಹೊರಟಾಗ ನೀವೇ ನೋಡಿ ಎಷ್ಟು ಬೇಗ ನಿಮ್ಮ ಡೆಸ್ಟಿನಿಗೆ ನೀವು ತಲುಪಿರ್ತೀರ. ಮಧ್ಯದಲ್ಲಿ ಯಾವುದೇ ಒಂದು ಈ ಟ್ರಾಫಿಕ್ನ ಒಂದು ಡಿಸ್ಟರ್ಬೆನ್ಸ್ ಇಲ್ಲದೇನೆ. ನೀವೇನಾದರೂ ಒಂದು ಬಿಲ್ ಕಟ್ಟಕ್ಕೆ ಹೋಗಬೇಕು, ಅಲ್ಲಿ ಕ್ಯೂವಲ್ಲಿ ನಿಂತ್ಕೋಬೇಕು ಅಂದರೆ ನೀವು ಹೊರಡೋವಾಗಲೇ ಅಯ್ಯೋ ಎಷ್ಟು ಉದ್ದ ಕ್ಯೂ ಇರುತ್ತೋ ಏನೋ, ಎಷ್ಟೊತ್ತು ಕಾಯಬೇಕಾಗುತ್ತೋ ಏನೋ ಅಂತ ಒಂದು ಮೈಂಡ್ ಸೆಟ್ಟಲ್ಲಿ ಹೋದರೆ ನೀವು ಅದನ್ನೇ ಅಟ್ರ್ಯಾಕ್ಟ್ ಮಾಡಿರ್ತೀರ. ಅಲ್ಲಿ ಕ್ಯೂ ಖಂಡಿತ ಇದ್ದೇ ಇರುತ್ತೆ. ಅದರ ಬದಲು ಇವತ್ತು ಖಾಲಿ ಇರುತ್ತೆ, ಅಲ್ಲಿ ಏನೂ ರಶ್ ಇರಲ್ಲ, ನಾನು ಹೋಗ್ತೀನಿ, ಡೈರೆಕ್ಟಾಗಿ ಪೇ ಮಾಡ್ತೀನಿ, ಬರ್ತೀನಿ, ಅದಕ್ಕೆ ನಾನು ಕೃತಜ್ಞನಾಗಿದ್ದೀನಿ ಅಂತ ಕೃತಜ್ಞತೆ ಸಲ್ಲಿಸ್ಕೊಂಡು ಹೋಗಿ ನೋಡಿ ಏನಾಗುತ್ತೆ ಅಂತ. ನಿಮ್ಮ ಲೈಫಲ್ಲಿ ನೀವು ಏನೇ ಮಾಡೋಕ್ಕೆ ಹೋದರೂ ಅದು ತುಂಬ ತಡವಾಗಿ ಆಗ್ತಾಯಿದೆ ಅಥವಾ ಆಗ್ತಾಯಿಲ್ಲ, ಅದಕ್ಕೂ ನೀವು ಅಯ್ಯೋ ಎಲ್ಲ ನನ್ನ ಹಣೆ ಬರಹ, ಯಾವುದೂ ಆಗಲ್ಲ ನಾನು ಅಂದ್ಕೊಂಡಿದ್ದು, ಅಥವಾ ತುಂಬ ಲೇಟಾಗಿ ಆಗುತ್ತೆ, ಆಗೋದೇ ಇಲ್ಲ ಅಂತ ಕೈ ಬಿಟ್ಟಾಗ ಆಗಿರುತ್ತೆ. ಈ ಥರ ಒಂದು ಮೆಂಟ್ಯಾಲಿಟಿ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಬದಲಾಯಿಸ್ಕೊಳ್ಳಿ. ಈ ಕೆಲಸ ಖಂಡಿತ ಆಗುತ್ತೆ. ಅದಕ್ಕೆ ನಾನು ನನ್ನ ತುಂಬ ಹೃದಯದಿಂದ ಕೃತಜ್ಞತೆನ ಸಲ್ಲಿಸ್ತೀನಿ ಅಂತ ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಡು ನೋಡಿ ಏನಾಗುತ್ತೆ ಅಂತ.
ಮಾತಿನಲ್ಲಿ ಒಂದು ಗೌರ್ಮೆಂಟ್ ವಿಷಯ ಬಂದಾಗ ಏನು ಮಾಡುತ್ತೆ ಗೌರ್ಮೆಂಟು ಅಂತ ಗೌರ್ಮೆಂಟ್ನ ಬೈಕೊಳ್ಳೋ ಬದಲು ಅದಕ್ಕೂ ಕೃತಜ್ಞತೆಗಳನ್ನು ಸಲ್ಲಿಸಿ. ನಿಮ್ಮ ಹತ್ರ ಹಣನೇ ಇಲ್ವಾ, ಪರವಾಗಿಲ್ಲ, ಇರೋ ನಿಮ್ಮ ಹತ್ರ ₹1 ಇದ್ದರೂ ಪರವಾಗಿಲ್ಲ, ಅದನ್ನು ಕೈಯಲ್ಲಿಟ್ಕೊಂಡು ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿ. ಈ ಥರ ಒಂದು ವೆದರ್ಗೂ ಅಷ್ಟೇ. ಈಗ ಸಿಕ್ಕಾಪಟ್ಟೆ ಬಿಸಿಲು ಅಲ್ವಾ, ಬೇರೆ ಸ್ಟೇಟ್ಸ್ಗಿಂತ ಜಾಸ್ತಿ ಆಗಿಬಿಟ್ಟಿದೆ ನಮ್ಮಲ್ಲಿ ಬಿಸಿಲೀಗ, ತಡೆಯೋಕ್ಕಾಗ್ತಾ ಇಲ್ಲ. ನಾವು ಎಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಬಿಸಿಲನ್ನ ನಾವು ಕೃತಜ್ಞತೆ ಸಲ್ಲಿಸಿ, ತಂಪಾಗುತ್ತೆ, ಆಗ್ತೀಯಾ ನೀನು, ಅದಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಅಂತ ಹೇಳ್ಕೊಂಡಾಗ ಇಷ್ಟು ಜನರ ವೈಬ್ರೇಷನಿಂದ ಖಂಡಿತ ವೆದರ್ ಚೇಂಜ್ ಆಗುತ್ತೆ. ಸೊ ಈ ಥರ ಏನೇನು ನೆಗೆಟಿವ್ ಆಗಿ ನಾವು ಯೋಚನೆ ಮಾಡ್ತೀವೋ ಅದನ್ನು ನಾವು ಮೈಂಡಲ್ಲೇ ಒಂದ್ಸಲ ಮಾತಾಡೋಕ್ಕೆ ಮುಂಚೆ ಅಥವಾ ಯೋಚನೆ ಮಾಡೋಕ್ಕೆ ಮುಂಚೆನೇ ಅದನ್ನು ಪಾಸಿಟಿವ್ ಆಗಿ ಬದಲಾಯಿಸ್ಕೊಂಡು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮನಸ್ಸಲ್ಲಿ ಅಂದ್ಕೊಳ್ಳಿ ಅಥವಾ ಮಾತಾಡಿ. ಆಗ ಎಲ್ಲವೂ ಬದಲಾವಣೆ ಆಗುತ್ತೆ. ಆಗ ನಾವು ಪಾಸಿಟಿವಿಟಿನೇ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಈ ಥರ ಕೃತಜ್ಞತೆಗಳನ್ನು ಸಲ್ಲಿಸೋ ಮೂಲಕ. ಈ ಥರ ನಾವು ನೆಗೆಟಿವ್ ಆಗಿ ಮಾತಾಡಿದಷ್ಟೂ ಯೂನಿವರ್ಸಿಂದ ನಮಗೆ ಬರಬೇಕಾಗಿರೋವಂಥ ಆಶೀರ್ವಾದಗಳನ್ನು ನಾವು ಅರ್ಧದಲ್ಲೇ ನಿಲ್ಲಿಸಿರ್ತೀವಿ. ಆಶೀರ್ವಾದಗಳಂದರೆ ಏನು? ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು, ನಮ್ಮ ಕೈಗೆ ಸಿಗೋದು. ಆದ್ದರಿಂದ ನೀವೇನೇ ಇರಲಿ, ಅದು ಕನಸಲ್ಲೇ ಆಗಲಿ, ನಿಜವಾಗ್ಲೂ ಆಗಲಿ, ನಿಮ್ಮ ಮನಸ್ಸಲ್ಲೇ ಆಗಲಿ ಅಥವಾ ಇನ್ನೊಬ್ಬರ ಜೊತೆ ಮಾತಾಡುವಾಗಲೇ ಆಗಲಿ, ಪ್ರತಿಯೊಂದು ಸೆಕೆಂಡಲ್ಲೂ ಪಾಸಿಟಿವಿಟಿ ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ಹೈಲೈಟ್ ಮಾಡಿ ಇಟ್ಕೊಂಡಿರಿ. ಬೆಳಿಗ್ಗೆ ನಿದ್ದೆ ಎದ್ದ ತಕ್ಷಣವೇ ಈ ಥರ ಒಂದು ಕೃತಜ್ಞತಾ ಭಾವನೆಯಿಂದನೇ ನಿದ್ದೆ ಹೇಳಿ. ಕಣ್ಣು ಬಿಟ್ಟ ತಕ್ಷಣವೇ ಆ ನಿದ್ದೆಗೊಂದು ಕೃತಜ್ಞತೆ, ಥ್ಯಾಂಕ್ಸ್ ಹೇಳ್ಕೊಳ್ಳಿ. ನೀವು ಮಲಗಿದಂಥ ಹಾಸಿಗೆಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಈ ಥರ ಪ್ರತಿಯೊಂದನ್ನು ನೀವು ಕೃತಜ್ಞತೆಯಿಂದನೇ ಶುರು ಮಾಡಿ ನಿಮ್ಮ ದಿನನ. ಆಮೇಲೆ ನೋಡಿ ಆ ಇಡೀ ದಿನ ಹೇಗಿರುತ್ತೆ. ನಾನು ತುಂಬ ಜನಕ್ಕೆ ಈ ಥರ ಹೇಳ್ತಾ ಇರ್ತೀನಿ. ಅವ್ರೇನು ಹೇಳ್ತಾರೆ, ಅಯ್ಯೋ ನೀವು ಹೇಳಿದಾಗ ನಾನು ಮಾಡಬೇಕು ಅನ್ಕೋತೀನಿ, ಆದರೆ ಆಮೇಲೆ ಮರ್ತೋಗ್ತಾ ಇದ್ದೀನಿ ಅಂತಾರೆ. ನೀವು ಅದ್ರ ಬದಲು ಪ್ರತಿಯೊಂದಕ್ಕೂ ಕೃತಜ್ಞತೆ ಸಲ್ಲಿಸೋಕೆ ಆಗ್ತಾ ಇಲ್ವಾ? ಹಾಗಾದರೆ ಏನು ಮಾಡಿ ಅಂದರೆ, ದಿನ ಯಾವುದಾದ್ರೂ ಒಂದು 10 ವಸ್ತುಗಳಿಗೆ ಅಥವಾ ನಿಮ್ಮ ಲೈಫಲ್ಲಿರುವಂಥ ಯಾವುದಾದ್ರೂ ಒಂದು 10 ಥಿಂಗ್ಸ್ಗೆ ನೀವು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಅಥವಾ ಬರ್ಕೊಳ್ಳಿ. ನೀವು ಜರ್ನಲ್ ಮೇಂಟೈನ್ ಮಾಡ್ತಿದ್ರೆ ಆ ಜರ್ನಲಲ್ಲಿ ಬರ್ಕೊಳ್ಳಿ, ಅಥವಾ ನಿಮ್ಮ ಫೋನಲ್ಲಿ ಟೈಪ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಟೈಪ್ ಮಾಡಿ ಒಂದು ಫೋಲ್ಡರಲ್ಲಿ ಇಟ್ಕೊಳ್ಳಿ. ಈ ಥರ ಮಾಡೋದ್ರಿಂದನೂ ನಿಮ್ಮ ವೈಬ್ರೇಷನ್ ಜಾಸ್ತಿ ಆಗುತ್ತೆ, ಕೃತಜ್ಞತಾ ಭಾವನೆ ಜಾಸ್ತಿ ಆಗುತ್ತೆ. ನಿಮ್ಮ ಲೈಫಲ್ಲಿ ಏನೇನಿದೆ, ಅದು ರಿಲೇಷನ್ಶಿಪ್ಸ್ ಆಗಿರ್ಬೋದು, ಅಥವಾ ಹಣ ಆಗಿರ್ಬೋದು, ಊಟ ತಿಂಡಿ, ಗಾಳಿ, ನೀರು, ಭೂಮಿ, ಆಕಾಶ, ನಾವು ಹಾಕ್ಕೊಳ್ಳೋ ಬಟ್ಟೆ, ನಾವು ಯೂಸ್ ಮಾಡೋ ಫೋನು, ನಾವು ಹಾಕ್ಕೊಳ್ಳೋ ಚಪ್ಪಲಿ, ಶೂಸು, ನಾವು ಮನೇಲಿ ಕೂತ್ಕೊಳ್ಳೋಂಥ ಸೋಫಾ, ನಾವು ನೋಡೋವಂಥ TV, ನಮ್ಮ ಎಜುಕೇಷನ್ನು, ನಮ್ಮ ಲೈಫಲ್ಲಿ ಇದ್ದ ಟೀಚರ್ಸು, ಈ ಥರ ಹೇಳ್ತಾ ಹೋದರೆ ನೂರಾರಲ್ಲ ಲಕ್ಷಾನುಗಟ್ಟಲೆ ಇರುತ್ತೆ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ. ಅಷ್ಟು ಇರುವಾಗ ಒಂದು ದಿನದಲ್ಲಿ ನಾವು 10ಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಕೊಳಕ್ಕಾಗಲ್ವಾ? ಖಂಡಿತ ಆಗುತ್ತೆ. ಬರ್ಕೊಳ್ಳೋದಕ್ಕೆ, ಟೈಪ್ ಮಾಡೋಕ್ಕೆ ಟೈಮ್ ಇಲ್ವಾ? ಬೇಡ. ನೀವು ಸುಮ್ಮನೆ ಕೂತಿರ್ತೀರಿ, ಎಲ್ಲ ವಾಕ್ ಮಾಡ್ತಾ ಇರ್ತೀರಿ ಅಥವಾ TV ನೋಡ್ತಾ ಇರ್ತೀರಿ. ಆಗ ನಿಮ್ಮ ಬೆರಳಲ್ಲೇ ನೀವು ಎಣಿಸ್ಕೊಳ್ಳಿ, ಒಂದೊಂದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಹೋಗಿ. ಆದರೆ ಸುಮ್ಮನೆ ಬಾಯಿಂದ ಥ್ಯಾಂಕ್ಸ್ ಹೇಳಿದ್ರೆ ಅದು ವರ್ಕೌಟ್ ಆಗಲ್ಲ ರೀ. ನಿಮ್ಮ ಮನಸ್ಸಿಂದ ಬರಬೇಕು ಆ ಥ್ಯಾಂಕ್ಸ್, ಕೃತಜ್ಞತೆ ಅನ್ನೋದು ಮನಸ್ಸಿಂದ ಬಂದಾಗ ಆ 10ಕ್ಕೆ ನೀವು ಕೃತಜ್ಞತೆ ಹೇಳಿದ ತಕ್ಷಣವೇ ನಿಮ್ಮಲ್ಲಿ ನೀವು ಒಂದು ಚೇಂಜನ್ನ ನೋಡ್ತೀರಾ. ಈ ಥ್ಯಾಂಕ್ಸ್ ಹೇಳೋಕ್ಕೆ ಮುಂಚೆ ನೀವು ಯಾವ ಥರ ಇದ್ರಿ, ಥ್ಯಾಂಕ್ಸ್ ಹೇಳಾದ್ಮೇಲೆ ನೀವು ಯಾವ ಥರ ಇರ್ತೀರ ಅಂತ ಒಂದು ಸಲ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ. ನಿಮ್ಮಲ್ಲಿ ಏನೋ ಒಂಥರ ಲವಲವಿಕೆ ಇರುತ್ತೆ. ಯಾವ ಥರ ಥ್ಯಾಂಕ್ಸ್ ಹೇಳ್ಕೋಬೇಕು ಅಂತ ಅಂತೀರಾ? ಇವಾಗ ಒಂದು ಉದಾಹರಣೆ ಹೇಳ್ತೀನಿ. ನಿಮ್ಮ ಬೆರಳಲ್ಲಿ ಒಂದು ಬೆರಳನ್ನು ತಗೊಳ್ಳಿ. ಅದಕ್ಕೆ ನಾನು ದಿನ ಕಣ್ತುಂಬ ನಿದ್ದೆ ಮಾಡ್ತಾ ಇದ್ದೀನಿ, ಆ ನಿದ್ದೆಯಿಂದ ನನಗೆ ತುಂಬ ಸುಖ, ಶಾಂತಿ, ನೆಮ್ಮದಿ ಸಿಗ್ತಾ ಇದೆ. ಆದ್ದರಿಂದ ಆ ನಿದ್ದೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನೀರು ಅನ್ನೋದಿಲ್ಲದಿದ್ದರೆ ನಮ್ಮ ಜೀವನನೇ ಇಲ್ಲ. ಹಾಗಾಗಿ ನೀರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ರೀತಿ ನೀವು ಯಾವುದಕ್ಕೆ ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂದ್ಕೊಂಡಿದ್ದೀರೋ ಅದಕ್ಕೆ ಒಂದೇ ಒಂದು ಲೈನಲ್ಲಿ ಅಥವಾ ಒಂದೇ ಒಂದು ವರ್ಡ್ನ ಮೂಲಕ ಒಂದು ಆನ್ಸರ್ನ ಕೊಟ್ಕೊಂಡು ಯಾಕೆ ನೀವು ಅದಕ್ಕೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀರಾ ಅಂತ ಹೇಳಿಕೊಂಡು
ಕೃತಜ್ಞತೆಗಳನ್ನು ಸಲ್ಲಿಸಿ. ನೀವು ಬರ್ಕೊಂಡಿದ್ರೆ ಅದನ್ನು ಫ್ರೀ ಇದ್ದಾಗೆಲ್ಲ ಬೇಕಾದ್ರೆ ನೋಡಿ ಓದ್ಕೋಬೋದು, ಅಥವಾ ಮತ್ತೆ ಮತ್ತೆ ನೀವು ಅದನ್ನು ನೀವು ಹಾಗೆ ಮನಸ್ಸಲ್ಲೇ ಅಂದ್ಕೊಂಡಿದ್ರೆ ಮತ್ತೆ ಮತ್ತೆ ಫ್ರೀ ಇದ್ದಾಗೆಲ್ಲ ಪ್ರತಿಯೊಂದಕ್ಕೂ ಈ ಥರ ಥ್ಯಾಂಕ್ಸ್ ಹೇಳ್ಕೊತಾನೆ ಇರಿ. 3 ಸಲ ಯಾಕೆ ಹೇಳಬೇಕು ಥ್ಯಾಂಕ್ ಯು ಅಂತೀರಾ? ಸುಮ್ಮನೆ ಒಂದು ಸಲ ಹೇಳಿದಾಗ ನಾವು ಎಷ್ಟೇ ಮನಸ್ಸಿಂದ ಥ್ಯಾಂಕ್ ಯು ಹೇಳಬೇಕು ಅಂದ್ಕೊಂಡಿದ್ರು ಅದು ಬಂದಿರಲ್ಲ ಮನಸ್ಸಿಂದ. ಅದೇ ನೀವು 3 ಸಲ ಹೇಳಿ ನೋಡಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ. ನಿಮಗೆ ಗೊತ್ತಿಲ್ಲದೆ ಆ 3ನೇ ಸಲ ಏನು ಹೇಳಿರ್ತೀರೋ ಅದು ಖಂಡಿತ ನಿಮ್ಮ ಮನಸ್ಸಿಂದ ಬಂದಿರುತ್ತೆ. ಹಾಗಾಗಿ 3 ಸಲ ಹೇಳ್ಕೊಳ್ಳೋದು. ಈ ರೀತಿ ನೀವು ಯಾವ್ಯಾವುದಕ್ಕೆ ಥ್ಯಾಂಕ್ಸ್ ಹೇಳ್ತಿದ್ದೀರೋ ಅದೆಲ್ಲ ನಿಮ್ಮ ಜೀವನದಲ್ಲಿ ಯೂನಿವರ್ಸಿಂದ ಅಥವಾ ನೀವು ನಂಬೋವಂಥ ಒಂದು ದೇವರಿಂದ ನಿಮಗೆ ಸಿಕ್ಕಿರೋ ಆಶೀರ್ವಾದ. ಹಾಗಾಗಿ ಈ ಟಾಪಿಕ್ನ ಹೆಸರು ಕೌಂಟ್ ಯೋರ್ ಬ್ಲೆಸ್ಸಿಂಗ್ಸ್. ನಿಮ್ಮ ಆಶೀರ್ವಾದಗಳನ್ನು ನೀವು ಎಣಿಸಿ ಅಂತ ಅರ್ಥ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನನಗೆ ಕಾಲಲ್ಲಿ ಪ್ರಾಬ್ಲಮ್ ಇದೆ ಅಂತ ಅಲ್ವಾ. ನಾನು ಡೈಲಿ ವಾಕ್ ಹೋಗ್ತೀನಿ. ವಾಕ್ ಹೋದಾಗ ಅಲ್ಲಿ ಒಬ್ಬರು ವೀಲ್ ಚೇರಲ್ಲಿ ಬಂದು ಕೂತಿರ್ತಾರೆ. ಪಾಪ ಅವರಿಗೆ 2 ಕಾಲು ನಡೆಯೋಕ್ಕಾಗಲ್ಲ. ಅವ್ರನ್ನ ನೋಡಿದಾಗೆಲ್ಲ ಅಟ್ಲೀಸ್ಟ್ ನನಗೆ ಕಾಲಿದೆ, ನಾನು ನಡೀತಾ ಇದ್ದೀನಿ, ನನ್ನ ಕಾಲುಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈ ಶೂಸ್ ಇದೆ, ಆ ಶೂಸ್ ಹಾಕ್ಕೊಂಡಿದ್ದಕ್ಕೆ ನನ್ನ ಕೈಯಲ್ಲಿ ಇಷ್ಟು ನಡೆಯೋಕ್ಕಾಗ್ತಾ ಇದೆ ಅಂತ ಹೇಳಿ ಆ ಶೂಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ಕೊತೀನಿ. ಈ ಥರ ಗ್ರ್ಯಾಟಿಟ್ಯೂಡ್ ಹೇಳ್ಕೊಳ್ಳೋದ್ರಿಂದ ನನಗೆ ಆರಾಮಾಗಿ ನಡೆಯೋಕ್ಕಾಗ್ತಾ ಇದೆ. ನೋವಿದ್ರೂ ಸಹ ನೋವನ್ನು ನಾನು ಹಾಗೆ ಹಿಡಿದಿಟ್ಕೊಂಡೆ ನನ್ನ ಕೈಯಲ್ಲಿ ನಡೆಯೋಕ್ಕಾಗ್ತಾ ಇದೆ. ಈ ರೀತಿ ನಮ್ಮ ಹತ್ರ ಏನೇನಿದೆಯೋ ಪ್ರತಿಯೊಂದಕ್ಕೂ ಇರೋ ನೋವಲ್ಲಿದ್ರೂ ಅದಕ್ಕೂ ನೋವಿಗೂ ಒಂದು ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಯಾಕೆಂದರೆ ನಿಮಗೆ ನೋವು ಬಂದಿರೋದ್ರಿಂದನೇ ಆ ಒಂದು ಭಾಗದ ಒಂದು ಇಂಪಾರ್ಟೆನ್ಸ್ ಏನು ಅಂತ ನಿಮ್ಗೆ ಅರ್ಥ ಆಗಿದೆ ಅಲ್ವಾ. ಸೊ ಈ ರೀತಿ ನಿಮಗೆ ಆ ಒಂದು ವಸ್ತುವಿನ ಒಂದು ಇಂಪಾರ್ಟೆನ್ಸ್ ನಿಮಗೆ ತಿಳಿಸೋಕ್ಕೋಸ್ಕರನೂ ದೇವರು ಒಂದೊಂದು ಸಲ ನಿಮ್ಮ ಹತ್ರ ಹಣ ಕಡಿಮೆ ಮಾಡಿಸಿರ್ಬೋದು, ಅಥವಾ ನಿಮಗೆ ಯಾವುದಾದ್ರೂ ಕಾಲು ನೋವು ಅಥವಾ ಈ ಥರ ಬೇರೆ ಏನಾದರೂ ನಿಮ್ಮ ಹತ್ರ ಏನಿಲ್ವೋ ಅದರದ ಒಂದು ಇಂಪಾರ್ಟೆನ್ಸ್ ನಿಮಗೆ ತಿಳಿಬೇಕು ಅಂತ ಕೂಡ ನಿಮಗೆ ಅದು ಕಡಿಮೆ ಮಾಡಿರ್ತಾರೆ. ನೀವು ಅದಕ್ಕೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸ್ತೀರೋ ಅಷ್ಟು ನಿಮಗೆ ಬರ್ತಾ ಹೋಗುತ್ತೆ ಅದು. 10 ವಸ್ತುಗಳಿಗೆ ಯಾವುದಕ್ಕಪ್ಪ ಥ್ಯಾಂಕ್ಸ್ ಹೇಳ್ಕೊಳ್ಳೋದು, ಯಾವುದು ನೆನಪೇ ಆಗ್ತಾ ಇಲ್ಲ ಅನ್ಕೋತೀರಾ? ಯಾಕೆ ನೆನಪಾಗಲ್ಲ? ನಿದ್ದೆ ಎದ್ದ ತಕ್ಷಣ ಆ ನಿದ್ದೆಗೆ, ನೀವು ಮಲಗಿದಂಥ ಹಾಸಿಗೆಗೆ, ನೀವು ಹಾಕ್ಕೊಂಡಂಥ ಫ್ಯಾನ್ ಅಥವಾ AC-ಗೆ, ಮತ್ತು ನೀವು ನಿದ್ದೆ ಎದ್ದಿದ ತಕ್ಷಣ ನೀವು ದೇವ್ರನ್ನ ನೆನೆಸ್ಕೋತೀರಾ ಆ ದೇವರಿಗೆ, ಮತ್ತು ನೀವು ನೀರು ಕುಡಿತೀರಾ ಆ ನೀರಿಗೆ, ನೀವು ಉಸಿರಾಡೋ ಗಾಳಿಗೆ, ಆಕಾಶಕ್ಕೆ, ಈ ಥರ ನೀವು ಹೊರಗಡೆ ನೋಡುವಂಥ ಪಕ್ಷಿಗಳಿಗೆ, ರಸ್ತೆಯಲ್ಲಿ ನೋಡುವಂಥ ಜಂತುಗಳಿಗೆ. ಯಾರೋ ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ತಾರೆ, ಅವ್ರು ಯಾರು ಅಂತಲೂ ನಿಮಗೆ ಗೊತ್ತಿಲ್ಲ, ಪರವಾಗಿಲ್ಲ, ಆದರೂ ನೀವು ಚೆನ್ನಾಗಿರಬೇಕು, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಈ ಥರ ಹೇಳ್ಕೊಳ್ಳಿ. ಈ ಥರ ಹೇಳ್ಕೊಳ್ತಾ ಹೋದರೆ ನಿಮಗೆ 10 ಲಕ್ಷನೂ ಸಿಗುತ್ತೆ. ಸೊ ಡೈಲಿ ಇದನ್ನು ಒಂದು ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಸ್ನಾನ ಮಾಡ್ತಿರ್ತೀರ, ಆ ಸ್ನಾನ ಮಾಡೋ ಟೈಮಲ್ಲಿ ಏನೇನೋ ಆಲೋಚನೆಗಳಿರುತ್ತೆ ಮೈಂಡಲ್ಲಿ. ಅದರ ಬದಲು ಸ್ನಾನ ಮಾಡ್ಕೊಳ್ಳೋವಾಗ ನಿಮ್ಮ ತಲೆ ಕೂದಲಿಂದ ಕಾಲುವರೆಗೂ ಪ್ರತಿಯೊಂದು ಪಾರ್ಟ್ಗೂ ಧನ್ಯವಾದಗಳು ಹೇಳ್ಕೊಳ್ಳಿ. ಯಾಕೆಂದರೆ ಅದು ನಿಮಗೆ ಸಹಕಾರ ಕೊಡ್ತಾ ಇದೆ ನೀವು ಜೀವಂತವಾಗಿರೋದಕ್ಕೆ. ಹಾಗಾಗಿ ಈ ಥರ ಟೈಮ್ ವೇಸ್ಟ್ ಮಾಡದೆ ಆ ಸ್ನಾನ ಮಾಡೋ ಟೈಮನ್ನು ನಾವು ಗ್ರ್ಯಾಟಿಟ್ಯೂಡ್ಗೆ ಯೂಸ್ ಮಾಡ್ಕೋಬೇಕು. ಬ್ರಷ್ ಮಾಡೋ ಟೈಮಲ್ಲಿ ನೀವು 10 ವಸ್ತುಗಳಿಗೆ ಗ್ರ್ಯಾಟಿಟ್ಯೂಡ್ಸ್ ಹೇಳ್ಕೋಬೋದು. ಈ ಥರ ನಾವು ಟೈಮೇ ವೇಸ್ಟ್ ಮಾಡಬಾರ್ದು. ಏನೇ ಮಾಡ್ತಾ ಇರಲಿ ಅಲ್ಲಿ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಥವಾ ಏನೂ ಇಲ್ವಾ, ಬರೀ ಗ್ರ್ಯಾಟಿಟ್ಯೂಡ್ಸೇ ಹೇಳ್ಕೊಳ್ಳಿ ಸಾಕು. ನಿಮ್ಮ ಲೈಫಲ್ಲೇ ಅದೊಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ರೆ ಆ ಮಕ್ಕಳಿಗೂ ಈ ಅಭ್ಯಾಸನ ಹೇಳ್ಕೊಡಿ. ದಿನ ನಿದ್ದೆ ಎದ್ದ ತಕ್ಷಣ ಅಪ್ಪ ಅಮ್ಮನಿಗೆ ಮನಸ್ಸಲ್ಲಿ ಥ್ಯಾಂಕ್ಸ್ ಹೇಳ್ಕೋಬೇಕು. ಅವರು ಸ್ಕೂಲಿಗೆ ಹೋಗ್ತಾರೆ, ಅಲ್ಲಿ ಟೀಚರ್ಸ್ಗೆ, ಫ್ರೆಂಡ್ಸ್ಗೆ, ಅವ್ರು ಓದೋವಂಥ ಎಜುಕೇಷನ್ಗೆ, ಬುಕ್ಸ್ಗೆ, ಅವ್ರ ಪೆನ್ಸಿಲ್ಲು, ರಬ್ಬರು, ಈ ಥರ ಮಕ್ಕಳಿಗೆ ನಾವು ಆ ಎಳೆಯ ವಯಸ್ಸಿಂದನೇ ಈ ಕೃತಜ್ಞತಾ ಭಾವನೆ ಅನ್ನೋದನ್ನು ಹೇಳ್ಕೊಟ್ಬಿಟ್ಟು ಬೆಳೆಸಿದ್ರೆ ಅವ್ರ ಲೈಫು ಆ ಸಣ್ಣ ವಯಸ್ಸಿಂದನೇ ತುಂಬ ಚೆನ್ನಾಗಿ ಚಿಗುರುತ್ತೆ. ಆದ್ದರಿಂದ ಮಕ್ಕಳಿಗೂ ಹೇಳ್ಕೊಡಿ. ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ಎಕ್ಸಾಮ್ಸ್ ಬರೆಯೋ ಟೈಮಲ್ಲೂ ಡೈಲಿ ನೀವು ಬುಕ್ಕನ್ನು ಎತ್ತೋ
ಪ್ರತಿ ಸಲನೂ ಬುಕ್ ಮುಂದೆ ಇಟ್ಕೊಂಡಾಗ ಅದಕ್ಕೆ ಕೃತಜ್ಞತೆಗಳನ್ನು ಹೇಳಿ ಆಮೇಲೆ ಓದೋಕ್ಕೆ ಶುರು ಮಾಡಿ. ಆಮೇಲೆ ನೋಡಿ ಅದು ಹೇಗೆ ನಿಮಗೆ ತಲೆಗೆ ಹತ್ತತ್ತೆ ಅಂತ. ಈ ರೀತಿ ನಾವು ನಮ್ಮ ಹೆಲ್ತು, ನಮ್ಮ ಬಾಡಿ, ಅದಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರ್ಬೋದು. ಅದ್ರ ಬಗ್ಗೆ ಎಷ್ಟೊಂದು ನಾವು ಥ್ಯಾಂಕ್ಸ್ ಹೇಳ್ಕೊಳಕ್ಕಿರುತ್ತೆ. ಆಮೇಲೆ ನಮ್ಮ ಕೆಲಸ ಮತ್ತು ನಮ್ಮ ಸಕ್ಸಸ್ಸು, ಅದಕ್ಕೆ ಥ್ಯಾಂಕ್ಸ್ ಹೇಳ್ಕೊಬೋದು. ದುಡ್ಡು, ಹಣಕ್ಕೆ ಥ್ಯಾಂಕ್ಸ್ ಹೇಳ್ಕೊಬೋದು. ರಿಲೇಷನ್ಶಿಪ್ಸ್ ಇರುತ್ತೆ. ನಮ್ಮ ಪ್ಯಾಷನ್ಸು ಅಂದರೆ ಈಗ ನಾನು ಕರ್ನಾಟಿಕ್ ವೋಕಲ್ ಮತ್ತು ವೀಣೆ ಕಲಿತಾ ಇದ್ದೀನಿ. ನನ್ನ ಸಂಗೀತಕ್ಕೆ ದಿನನಿತ್ಯ ಥ್ಯಾಂಕ್ಸ್ ಹೇಳ್ತೀನಿ. ವೀಣೆ ನುಡಿಸೋ ಪ್ರತಿ ಸಲ ಥ್ಯಾಂಕ್ಸ್ ಹೇಳ್ತಿರ್ತೀನಿ. ಹೋಗ್ತಾ ಬರ್ತಾ ವೀಣೆ ನೋಡಿದಾಗೆಲ್ಲ ಥ್ಯಾಂಕ್ಸ್ ಹೇಳ್ತಿರ್ತೀನಿ. ಹಾಡು ಎಲ್ಲೇ ನಾನು ಹಾಡು ಕೇಳಲಿ ನನ್ನ ಸಂಗೀತಕ್ಕೆ ನಾನು ಧನ್ಯವಾದ ಹೇಳ್ತಿರ್ತೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನನಗೆ ಶ್ರುತಿ ಯಾವಾಗಲೂ ಚೆನ್ನಾಗಿ ಕೂತಿರುತ್ತೆ, ಪರ್ಫೆಕ್ಟಾಗಿ ಹಾಡ್ತೀನಿ. ಸೊ ಈ ಥರ ಒಂದು ಹಾಡೋದ್ರಲ್ಲಿ ಇನ್ನಷ್ಟು ಪ್ರೀತಿ ಹುಟ್ಟುತ್ತೆ ನಮಗೆ ಆ ಹಾಡು ಅನ್ನೋದ್ರ ಮೇಲೆ. ಈ ಥರ ಪ್ಯಾಷನ್ಗೆ, ನಿಮ್ಮ ಪ್ಯಾಷನ್ ಯಾವುದಿದೆ, ಏನಿದೆ ಆ ಪ್ಯಾಷನ್ಗೆ ಈ ಥರ ಥ್ಯಾಂಕ್ಸ್ ಹೇಳ್ಕೊಬೋದು. ಎಷ್ಟು ಆ ಪ್ಯಾಷನ್ ಮೇಲೇ ಎಷ್ಟು ಒಂದಷ್ಟಿರುತ್ತೆ ಥ್ಯಾಂಕ್ಸ್ ಹೇಳ್ಕೊಳ್ಳೋದಕ್ಕೆ. ನಿಮ್ಮ ಸಂತೋಷಗಳು, ನಿಮ್ಮ ಲೈಫಲ್ಲಿರೋ ಪ್ರೀತಿ ಅಂದರೆ ತಂದೆ ತಾಯಿ ಮೇಲೆ ಪ್ರೀತಿ, ಒಡ ಹುಟ್ಟಿದವರ ಮೇಲೆ ಪ್ರೀತಿ, ನಿಮ್ಮ ಲೈಫ್ ಪಾರ್ಟ್ನರ್ ಮೇಲೆ ಪ್ರೀತಿ, ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಮೇಲೆ ಪ್ರೀತಿ, ನಿಮ್ಮ ಫ್ರೆಂಡ್ಸ್ ಮೇಲೆ, ಈ ಥರ ಎಷ್ಟೋ ಪ್ರೀತಿ ಅನ್ನೋದು ಬೇರೆ 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 ಟೈಪ್ಸ್ ಇದೆ ಅಲ್ವಾ. ಎಲ್ಲ ಟೈಪ್ಸ್ ಪ್ರೀತಿಗೂ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ನಿಮ್ಮ ಲೈಫ್ಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಯಾಕಂದರೆ ನಿಮ್ಮ ಲೈಫ್ ಅಂದ್ರೇ ನೀವು. ನಿಮ್ಮ ಲೈಫಲ್ಲಿ ಎಷ್ಟೊಂದಿದೆ ಅದಕ್ಕೆಲ್ಲ. ನೇಚರಲ್ಲಿ ಏನೇನಿದೆ ಯೂನಿವರ್ಸಲ್ಲಿ ಪ್ರತಿ ಒಂದಕ್ಕೂ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಆಮೇಲೆ ನಿಮ್ಮ ಮೆಟೀರಿಯಲ್ ಗೂಡ್ಸು ಮತ್ತು ಸರ್ವೀಸಸ್ಸು, ನೀವು ರೋಡಲ್ಲಿ ಹೋಗ್ತಾ ಇರ್ತೀರ, ಪೌರಕಾರ್ಮಿಕರನ್ನ ನೋಡ್ತೀರಾ, ನಿಮ್ಮ ಮನಸ್ಸಲ್ಲೇ ಅವ್ರಿಗೆ 3 ಸಲ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಯಾಕೆಂದರೆ ಅವರಿಲ್ಲ ಅಂದರೆ ನಮ್ಮ ಕಸ ತೆಗಿಯೋದಕ್ಕೆ ಹೇಗಿರುತ್ತೆ ನಿಮಗೆ ಗೊತ್ತಲ್ವಾ, ನಮ್ಮ ರಸ್ತೆಗಳು ಎಲ್ಲ. ಹಾಗಾಗಿ ಅವರಿಗೆ ಸರ್ವೀಸಸ್, ನೀವು ಹೋಟೆಲ್ಗೆ ಹೋಗ್ತೀರಾ, ಅಲ್ಲಿ ಸರ್ವಿಸ್ ಮಾಡ್ತಾರಲ್ಲ, ನಿಮಗೆ ಟೇಬಲ್ ಮೇಲೆ ಸ್ವಲ್ಪ ತಂದು ಸರ್ವ್ ಮಾಡ್ತಾರಲ್ಲ, ಅವರಿಗೆ ನೀವೆಷ್ಟೇ ದುಡ್ಡು ಕೊಟ್ಟರು ಅವ್ರು ಆ ಕೆಲಸ ಮಾಡ್ತಾ ಇದ್ದಾರಲ್ವ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಟ್ರಾಫಿಕ್ ಪೊಲೀಸ್ಗೆ, ಈ ಥರ ಪೆಟ್ರೋಲ್ ಬಂಕ್ಗೆ ಹೋದಾಗ ಅಲ್ಲಿ ಪೆಟ್ರೋಲ್ ಹಾಕೋರಿಗೆ ಮತ್ತು ಪೆಟ್ರೋಲ್ಗೆ, ಈ ಥರ ಸರ್ವೀಸಸ್ಸು ಮತ್ತು ಮೆಟೀರಿಯಲ್ ಗೂಡ್ಸ್ ಅಂದರೆ ಯಾವುದೇ ಒಂದು ಸಬ್ಜೆಕ್ಟ್ ಆಗಿರಲಿ, ಒಂದನ್ನು ತಗೊಳ್ಳಿ, ಅದರಲ್ಲಿರೋ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳ್ಕೊಳ್ಳಿ. ಸೊ ಇದು ಫ್ರೆಂಡ್ಸ್ ಕೌಂಟಿಂಗ್ ಯುವರ್ ಬ್ಲೆಸ್ಸಿಂಗ್ಸ್ ಅಂದರೆ ಅರ್ಥ ಆಯ್ತಲ್ವಾ. ಸೊ ನಾಳೆ ಈ ವಿಡಿಯೋನ ನೀವು ಕೇಳಿಸ್ಕೊತಾ ಇದ್ದೀರಾ ಅಂದರೆ ಇಮಿಡಿಯೇಟಾಗಿ ಈ ಕ್ಷಣದಿಂದನೇ ನೀವು ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಹೋಗಿ. ಆಮೇಲೆ ಏನಾಗುತ್ತೆ ಅನ್ನೋದು ಮಾತ್ರ ಅಬ್ಸರ್ವ್ ಮಾಡಿ. ಬರೀ ಮ್ಯಾಜಿಕ್ಕೇ ಆಗುತ್ತೆ, ಇನ್ನೇನಿಲ್ಲ. ಯಾಕೆಂದರೆ ಅದೆಲ್ಲ ನಿಮಗೆ ಆಶೀರ್ವಾದದಿಂದ ಸಿಕ್ಕಿರೋದು. ಈಗ ನೀವು ಯೂಟ್ಯೂಬಲ್ಲಿ ಯಾವುದೋ ಒಂದು ವಿಡಿಯೋ ನೋಡ್ತೀರಾ ಅಂದ್ರೂ ಸುಮ್ಮನೆ ನೋಡಿರಲ್ಲ, ನಿಮಗೂ ನಿಮ್ಮ ಮನಸ್ಸಲ್ಲಿರೋ ಒಂದು ಫೀಲಿಂಗ್ಸು, ಥಾಟ್ಸು ಅದನ್ನು ಅಟ್ರ್ಯಾಕ್ಟ್ ಮಾಡಿರುತ್ತೆ. ಹಾಗಾಗಿ ನಾವು ಏನು ಬೇಕು ಅನ್ಕೋತೀವೋ ಅದೇ ನಮಗೆ ಕಾಣಿಸುತ್ತೆ, ಅದೇ ನಮಗೆ ಸಿಗುತ್ತೆ. ಸೊ ಪ್ರತಿ ಒಂದಕ್ಕೂ ಥ್ಯಾಂಕ್ಸ್ ಹೇಳೋದನ್ನು ಮರೀಲೇಬೇಡಿ. ಅರ್ಥ ಆಯ್ತಲ್ಲ. ಇಲ್ಲಿಗೆ ಈ 2nd ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ 3rd ಎಪಿಸೋಡ್ ತಗೊಂಡು ಬರ್ತೀನಿ, ಕಾಯ್ತಾ ಇರಿ. ಇಲ್ಲಿವರೆಗೂ ನನ್ನ ಮಾತುಗಳನ್ನು ಕೇಳಿದ ಪ್ರತಿ ಒಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ.